ಇದೊಂಥರ ಸ್ಪೆಷಲ್ ರೆಸಿಪಿ, ಮಕ್ಳಿಗಂತೂ ಆಲ್ ಟೈಮ್ ಫೇವ್ರೇಟ್ ಅಂತ ಅನ್ಬೋದು. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮನೇಲೆ ಹೇಗೆ ಸ್ಪಾಂಜಿಯಾಗಿ ಆ್ಯಂಡ್ ಫ್ಲಫಿಯಾಗಿ ಡೋನಟ್ಸನ್ನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಬೌಲಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಬೆಚ್ಚಗಿರುವಂತಹ ಹಾಲನ್ನು ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ 3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಸಕ್ಕರೆ ಹಾಕೊಂಡಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಕಂಪ್ಲೀಟಾಗಿ ಅದು ಕರಗಬೇಕು. ಹಾಲು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನಿಲ್ಲಿ 1.5 ಸ್ಪೂನಷ್ಟು ಈಸ್ಟನ್ನು ಹಾಕ್ಕೊಂಡು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಫರ್ಮೆಂಟೇಷನ್ ಆಗಬೇಕು. ಸೊ ಅದಕ್ಕೋಸ್ಕರ ಒಂದು 5 ನಿಮಿಷ ಇದನ್ನು ಒಂದು ತಟ್ಟೆನ ಕ್ಲೋಸ್ ಮಾಡಿ ಬಿಡಬೇಕಾಗತ್ತೆ. ಈಸ್ಟ್ ಫರ್ಮೆಂಟೇಷನ್ ಆದಷ್ಟು ಕೂಡ ಡೋನಟ್ಸ್ ತುಂಬಾ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ತುಂಬಾ ಫ್ಲಫಿ ಆಗಿರುತ್ತೆ. ಈಗ ಈಸ್ಟ್ ಕೂಡ ಫರ್ಮೆಂಟೇಷನ್ ಆಗಿದೆ. ಇದನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 2 ಮೊಟ್ಟೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಂತಂದರೆ ವೈಟ್ ಮತ್ತು ಯೆಲ್ಲೋ ಎರಡನ್ನೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಮೊಟ್ಟೆನ ಇದಕ್ಕೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದ್ಸಲ ನಾನು ಚೆನ್ನಾಗಿ ಒಂದು ಬೀಟರಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವೀಗ ಮೈದಾನ ಸೇರಿಸ್ಕೋಬೇಕಾಗುತ್ತೆ. ಸೊ ಮೈದಾ ಹಿಟ್ಟನ್ನು ನಾನಿಲ್ಲಿ 3 ಬೌಲಷ್ಟು ತೊಗೊಂಡಿದ್ದೀನಿ. ಸೊ 2 ಮೊಟ್ಟೆಗೆ 3 ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕೋಬೇಕಾಗುತ್ತೆ. ಸೊ ನಾರ್ಮಲಾಗಿ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಳ್ತೀವಿ ಸೊ ಅಷ್ಟೇ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ. ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಜೊತೆಗೆ ಈಗ 3 ಸ್ಪೂನಷ್ಟು ಶುಗರ್ ಪೌಡರನ್ನು ಕೂಡ ಹಾಕೋಬೇಕಾಗುತ್ತೆ. ಅಂತಂದರೆ ಸಕ್ಕರೆನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಈಗ ಒಂದು 2 ಪೀಸಷ್ಟು ಬಟರ್ ಅಂತಂದರೆ ಬೆಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಡೋನಟ್ಸ್ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಹಿಟ್ಟನ್ನು ನೀವು ನಾದ್ಕೋದಿರೋ ಅಷ್ಟು ಚೆನ್ನಾಗಿ ಡೋನಟ್ಸ್ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ಫ್ಲಫಿಯಾಗಿ ಬರುತ್ತೆ. ಈಗ ಇದನ್ನು ಕಲಿಸ್ಕೊಂಡಾಗಿದೆ. ಈಗ 1 ಅವರಷ್ಟು ಇದನ್ನು ಹಾಗೆಯೇ ಬಿಡಬೇಕಾಗತ್ತೆ. ಡೋನಟ್ಸ್ ಮಾಡೋದು ತುಂಬಾ ಈಸಿ, ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿ ನಾವು ಈಸ್ಟೆಲ್ಲ ಹಾಕಿರೋದ್ರಿಂದ ಇದು ಫರ್ಮೆಂಟೇಷನ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಾವು ಏನು ನಾರ್ಮಲಾಗಿ ಹಿಟ್ಟನ್ನು ಕಲಸಿ ಇಟ್ಟಿದ್ವಿ ಸೊ ಅದು ಡಬಲ್ ಆಗಿದೆ. ಸೊ ಈಗ ಹಿಟ್ಟನ್ನು ಮತ್ತೆ ಇನ್ನೊಂದು ಸಲ ನಾದ್ಕೊಳ್ತೀನಿ. ಅಂತಂದರೆ 1 ಅವರ್ ಆದಮೇಲೆ ನಾವು ಹಿಟ್ಟನ್ನು ಏನು ರೆಡಿ ಮಾಡ್ಕೊಂಡ್ವಿ ಸೊ ಅದನ್ನು ಇನ್ನೊಂದು ಸಲ ನಾವು ಚೆನ್ನಾಗಿ ಒಂದ್ಸಲ ನಾದ್ಕೊಂಡು ಆದಮೇಲೆ ಈಗ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಈಗ ಇದನ್ನು ಉಂಡೆಯಾಗಿ ಮಾಡ್ಕೊಳ್ತೀನಿ. ಸೊ ಜೊತೆಗೆ ಇಲ್ಲಿ ಡೋನಟ್ಸ್ ಅಂದಿದ ತಕ್ಷಣ ಮಧ್ಯ ಒಂದು ಹೋಲ್ ಇರುತ್ತೆ. ಅಂತಂದರೆ ನಾರ್ಮಲ್ ಆಗಿ ನಾವು ತೊಡೆ ಅಂತ ಏನು ಹೇಳ್ತೀವಿ ಸೊ ಅದೇ ಶೇಪಲ್ಲಿ ಬರಬೇಕಾಗತ್ತೆ. ಸೊ ಈ ರೀತಿ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಬಟರ್ ಪೇಪರ್ ಮೇಲೆ ಹಾಕೊಳ್ತಾ ಇದ್ದೀನಿ. ಸೊ ಏನಕ್ಕೆ ಅಂತಂದರೆ ಹಿಟ್ಟು ಅಂಟ್ಕೊಳ್ದೇ ಇರಲಿ ತಟ್ಟೆಗೆ ಅಂತ ಅಂದ್ಬಿಟ್ಟು ಒಂದು ಬಟರ್ ಪೇಪರ್ ಮೇಲೆ ನಾನು ಹಾಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ನಾವು ಏನು ಡೋನಟ್ಸನ್ನು ರೆಡಿ ಮಾಡ್ಕೊಂಡಿದ್ವಿ ಅದ್ರ ಮೇಲೆ ನಾನು ಕವರ್ ಮಾಡ್ಕೊಳ್ತೀನಿ. ಕವರ್ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು 30 ನಿಮಿಷ ಹಾಗೆಯೇ ಬಿಡಬೇಕಾಗತ್ತೆ. ಇಲ್ಲಿ ನೀವು ಡೋನಟ್ಸ್ ಮಾಡ್ಕೊಳ್ಳೋಕ್ಕೆ ಮೀಡಿಯಮ್ ಸೈಜಲ್ಲಿ ತೊಗೊಳ್ಳಿ. ಏನಕ್ಕೆ ಅಂತಾರೆ 30 ನಿಮಿಷ ಮತ್ತೆ ಬಿಡೋದ್ರಿಂದ ಅದು ಡಬಲ್ ಸೈಜ್ ಆಗುತ್ತೆ. ಸೊ ಈಗ ಡೋನಟ್ಸ್ ಕೂಡ ರೆಡಿ ಆಗಿದೆ. ಈಗ ನಾನು ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ಡೋನಟ್ಸ್ ಹಾಕೋಬೇಕಾದ್ರೆ ಯಾವಾಗ್ಲೂ ಕೂಡ ಎಣ್ಣೆ ತುಂಬ ಕಾಯ್ದಿರಬಾರ್ದು, ಮೀಡಿಯಂ ಫ್ಲೇಮಲ್ಲೇ ಇದನ್ನು ಹಾಕೋಬೇಕಾಗತ್ತೆ. ಈಗ ಇಲ್ಲಿ 1 ನಿಮಿಷ ತನಕ ಡೀಪ್ ಫ್ರೈ ಮಾಡ್ಕೊಂಡ್ರೆ ಆಯಿತು, ಡೋನಟ್ಸ್ ರೆಡಿ ಆಗುತ್ತೆ. ಈ ಡೋನಟ್ಸ್ ತುಂಬ ಮೈಲ್ಡ್ ಆಗಿರೋದ್ರಿಂದ ಚಿಕ್ಕ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ಮಕ್ಳಿಗಂತೂ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಬೇಕ್ರಿಗೆ ಹೋದಾಗೆಲ್ಲ ತುಂಬ ಮಕ್ಕಳು ಯಾವಾಗ್ಲೂ ನನಗೆ ಡೋನಟ್ಸ್ ಬೇಕು ಅಂತ ಹೇಳ್ತಿರ್ತಾರೆ. ಸೊ ನೀವು ಹೊರಗಡೆ ತೊಗೊಳೋದು ಕಾಮನ್ ಆಗಿರುತ್ತೆ. ಸೊ ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಮನೆಯಲ್ಲೇ ಈ ರೀತಿ ಮಾಡಿಕೊಡಿ. ಸೊ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ ಬೇಕಿದ್ರೆ ನೀವು ಚಾಕ್ಲೇಟ್ ಟಚ್ ಕೂಡ ಕೊಡ್ಬೋದು. ಸೊ ಚಾಕ್ಲೇಟ್ನ ನಾನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೆ. ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ನಾನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಮೆಲ್ಟೆಡ್ ಚಾಕ್ಲೇಟ್ ಮೇಲೆ ಒಂದು ಸೈಡಷ್ಟು ಡಿಪ್ ಮಾಡ್ಕೊಳ್ತೀನಿ. ಸೊ ಅದಾದಮೇಲೆ ಇಲ್ಲಿ ನಾನು ಶುಗರ್ ಪೌಡರ್ನ ಒಂದ್ಸಲ ಕೋಟ್ ಮಾಡ್ಕೊಳ್ತೀನಿ. ಈಗ ತುಂಬಾ ಟೇಸ್ಟಿಯಾಗಿರುವಂತಹ ತುಂಬಾ ಫ್ಲಫಿ ಆ್ಯಂಡ್ ಸ್ಪಾಂಜಿ ಆಗಿರುವಂತಹ ಡೋನಟ್ಸ್ ರೆಡಿಯಾಗಿದೆ. ಅದು ಕೂಡ ಹೋಮ್ ಮೇಡ್ ಡೋನಟ್ಸ್. ಇದ್ರ ಮೇಲೆ ನೀವು ಬೇಕಿದ್ರೆ ಎಕ್ಸ್ಟ್ರಾ ಡೆಕೋರೇಟ್ ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಆ್ಯಂಡ್ ಡೆಕೋರೇಟಿವ್ ಕೊಟ್ಟಾಗ ಸೊ ಅವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಮೈಲ್ಡ್ ಆಗಿರೋದ್ರಿಂದ ಸೊ ಮಕ್ಳಿಗೂ ಕೂಡ ನೀವು ಕೊಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಇದನ್ನು ಸ್ವಲ್ಪ ನೀವು ಬೆಚ್ಚಗಿರಬೇಕಾದ್ರೆ ಇದನ್ನು ಮಕ್ಕಳಿಗೆ ಸರ್ವ್ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿ ಆ್ಯಂಡ್ ಫ್ಲಫಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು, ಇಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವು ಕೂಡ ಮನೇಲಿ ಆರಾಮಾಗಿ ಪ್ರಿಪೇರ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲೇ ಎಷ್ಟು ಈಸಿಯಾಗಿ ಡೋನಟ್ಸನ್ನು ಮಾಡ್ಬೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.